ಹಲೋ. ಹಾಂ ಸರ್, ನಾನು ಈಗಲೇ ಆಫೀಸ್ನಿಂದ ಹೊರಡ್ತಿದ್ದೀನಿ. ಇನ್ನೊಂದು 20 ಮಿನಿಟ್ಸಲ್ಲಿ ತಲುಪ್ತೀನಿ ಸರ್. ಅಲ್ಲೇ ಇರ್ತೀರಲ್ಲ? ಓಕೆ ಸರ್, ಸರಿ. ಲೋ, ನಾನೊಂದು ಮನೆ ಬಾಡಿಗೆಗೆ ನೋಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಮನೆ ಹೌಸ್ ಓನರ್ದೇ ಫೋನು. ಅವ್ರು ಸ್ವಲ್ಪ ಹೊತ್ತಿನಿಂದ ಅಲ್ಲೇ ಕಾಯ್ತಾ ಇದ್ದಾರೆ. ನಾನು ಹೋಗಿ ಮನೆ ನೋಡ್ಕೊಂಡು ಬರ್ತೀನಿ. ನೀನು ಅಷ್ಟೊತ್ತಲ್ಲಿ ಈ ಎಪಿಸೋಡ್ ಪ್ಯಾಕ್ ಮಾಡಿಡು. ಡೀಲ್. ಮತ್ತೆ ನನ್ನ ಮುಖದಲ್ಲಿ ನೈಟ್ ಶಿಫ್ಟ್ ಹ್ಯಾಂಗ್ ಓವರ್ ಇಲ್ಲ ಅಲ್ವಾ? ಮತ್ತೆ ಒಳ್ಳೆ ಫ್ರೆಶ್ ಲುಕ್ ಅಲ್ವಾ? ಹೋಗ್ಬಾ ಈಗ. ಸರಿ. ಮತ್ತೆ ಹುಲಿ ಬಂದಿದ್ಯಾ? ಹುಲಿ ಬಂದಿಲ್ಲ. ಅವರು ಸಿಂಗಾಪುರ್ಗೆ ಅವಾರ್ಡ್ ತಗೊಳಕ್ ಹೋಗಿದ್ದಾರಲ್ಲ, ಆದ್ರೆ ಹುಲಿ ಗುಹೆಯಲ್ಲಿ ಹೆಣ್ಣುಲಿ ಬಂದಿದೆ. ಸಾಕ್ಷಾತ್ ರೋಶನಿ ಮೇಡಮ್ ಬೆಳಿಗ್ಗೆನೆ ಹಾಜರ್. ಈ ಪ್ರೋಗ್ರಾಮ್ ಹೆಡ್ ಎಂಟಿ ಅಂತ ಹೇಳ್ಕೊಂಡು ಈಕೆ ಯಾಕೆ ಇಲ್ಲಿ ಬಂದು ಕೂತ್ಕೊಳ್ತಾರೋ ಅರ್ಥನೇ ಆಗಲ್ಲ. ಎಲ್ಲದ್ರಲ್ಲೂ ತಲೆ ಹಾಕ್ತಾರೆ. ಮತ್ತೆ ನನಗಂತೂ ಕೆಲವೊಮ್ಮೆ ಡೈರೆಕ್ಟರ್ ಬೋರ್ಡ್ ಮೇಡಮ್ ಮಗಳು ಕೂಡ ತಾನೆ, ಅದ್ರ ಜವಾಬ್ದಾರಿ ಯಾಕೆ ತೋರಿಸಬಾರ್ದಾ? ಸಾಕು. ಹೇ, ಇದು ಹೀಗಲ್ಲ, ಚೇಂಜ್ ಮಾಡಿ. ಓಕೆ? ಹಲೋ ಮೇಧಾ, ಪದ್ಮಜ, ಶೋ ಹೇಗಿದೆ? ರೇಟಿಂಗ್ ಸ್ವಲ್ಪ ಡ್ರಾಪ್ ಆಯ್ತು ಅಂತ ಕೇಳ್ದೆ. ಹೊಸ ದೆವ್ವದ ಕತೆ ಸಿಗ್ಲಿಲ್ವಾ? ಇಲ್ದಿದ್ರೆ ಸ್ವಂತ ಕತೆ ಏನಾದ್ರೂ ಮಾಡಿ ಬೆಟರ್ ಮಾಡ್ಬೇಕು, ಆಯ್ತಾ? ರೇಟಿಂಗ್ ಮತ್ತೆ ಆಡ್ ರೆವೆನ್ಯೂ ಕಡಿಮೆ ಆದ್ರೆ ಎಲ್ಲ ಹೋಗುತ್ತೆ. ನೋಡ್ತೀನಿ, ಸ್ವಲ್ಪ ಅರ್ಜೆಂಟಾಗಿ ಹೊರಗೆ ಹೋಗ್ತಿದ್ದೀನಿ. ಶಿಫ್ಟ್ ಮುಗೀತಾ ಮೇಧಾ? ಅಲ್ಲ, ಕೇಳ್ದೆ ಅಷ್ಟೇ. ವರ್ಕ್ ರಿಲೇಟೆಡ್ ಏನಾದ್ರೂ ಆಗಿದ್ರೆ ಪರವಾಗಿಲ್ಲ, ಹೋಗ್ ಬನ್ನಿ. ಹೋಗ್ಬಾ ಅಂತೆ. ಹಾಯ್. ಹಲೋ ಮಗಳೇ ವಸುದಾ, ಏನ್ ವಿಷಯ? ಅಜಯ್ ಫೋನ್ ಮಾಡಿದ್ನಾ? ಇಲ್ಲ, ನನಗೆ ಯಾರು ಫೋನ್ ಮಾಡಿಲ್ಲ. ನನ್ಗೆ ಹೇಳ್ದೆ ಅವ್ನು ಫೋನ್ ಮಾಡಲ್ಲ ಅಂತ ಗೊತ್ತು. ನಾನ್ ಫೋನ್ ಮಾಡಿದ್ದು ನಿನ್ ಹತ್ರ ಬೇರೆ ವಿಷಯ ಹೇಳೋಕೆ. ಡಿವೋರ್ಸ್ ಆದ್ಮೇಲೆ ನೀನ್ ಫ್ರೀ ಆಗ್ತೀಯಾ? ನೀನ್ ಈ ಬ್ಯುಸಿ ಲೈಫ್ನಲ್ಲಿ ಚಿನ್ನನ ನೋಡ್ಕೊಳ್ಳೋದು ಕಷ್ಟ ಆಗ್ಬೋದು. ಅದ್ರಲ್ಲೂ ಇನ್ನೊಂದ್ ಮದ್ವೆ ಕೂಡ ಆದ್ರೆ ಆಗ ಚಿನ್ನು ಸಫರ್ ಆಗ್ಬಾರ್ದು. ನನ್ ಮಗನ್ ಮಗು ಇನ್ನೊಬ್ಬನ್ನ ಅಪ್ಪ ಅಂತ ಕರೆಯೋದು ನಾನ್ ಒಪ್ಪೋದಿಲ್ಲ. ಈಗ ಅಂತ ಯೋಚನೆ ಏನಿಲ್ಲ. ಮುಂದೆ ಯೋಚಿಸ್ಬಾರ್ದು ಅಂತ ಇಲ್ವಲ್ಲ? ಯೋಚನೆ ಬಂದಾಗ ಹೇಳ್ತೀನಿ. ಈಗ ನಾನು ಬ್ಯುಸಿ ಇದ್ದೀನಿ, ಸರಿನಾ? ಪರಂ ಗುರುಜಿ ಹೇಳ್ತಿರ್ತಾರೆ, ಕೋಪ ನಮ್ಮಿಂದ ಬಹಳಷ್ಟು ಕಿತ್ಕೊಳ್ಳುತ್ತೆ ಅಂತ. ಮಗಳೇ, ಸಮಾಧಾನದಿಂದ ಯೋಚನೆ ಮಾಡು. ಸ್ವಂತ ಮಗುವಿನ ಭವಿಷ್ಯ ತಾನೇ ಎಲ್ಲ ತಾಯಂದ್ರು ಸಂತೋಷ. ಈ ವಿಷಯ ಹೇಳ್ಕೊಂಡು ದಯವಿಟ್ಟು ಇನ್ಮೇಲೆ ಫೋನ್ ಮಾಡಬೇಡಿ. ಮಮ್ಮಿ ಫೋನ್. ಹಲೋ. ಯಸ್ ಸರ್. ನೋಡಿಲ್ಲ ಸರ್. ಐ ವಿಲ್ ಚೆಕ್ ಅಂಡ್ ಗೆಟ್ ಬ್ಯಾಕ್ ಟು ಯು ಸರ್. ಸರ್, ಓಕೆ. ನಗರ ವ್ಯಾಪ್ತಿಯಲ್ಲಿ ಬರೋ ಕೆರೆಯಿಂದ ಮೀನುಗಾರರಾದ ಶೇಖರ ಎಂಬುವರಿಗೆ ಇವತ್ತು ಒಂದು ಕವರ್ ಸಿಕ್ಕಿದೆ. ತನ್ನ ಬಲೆಯಲ್ಲಿ ಸಿಕ್ಕಿದ ಕವರಿನೊಳಗೆ ತಲೆಬುರುಡೆಯನ್ನು ಕಂಡು ಭಯಗೊಂಡ ಅವರು ತಕ್ಷಣ ಊರಿನವರಿಗೆ ವಿಷಯ ಮುಟ್ಟಿಸಿ ನಂತರ ಅವರು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದ್ದಾರೆ. ಗೃಹ ಮಂತ್ರಿ ಕೆದಪ್ಪಾಡಿ ರಘುರಾಮ ಅವರ ಕ್ಷೇತ್ರವಾದ ಕಾರಣ ಅವರು ಖುದ್ದಾಗಿ ಪೊಲೀಸರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ತಲೆಬುರುಡೆ ಸಿಕ್ಕಲ್ಲಿಂದ ಕೆಲವೇ ಮೀಟರ್ ದೂರದಲ್ಲಿ ಮಂತ್ರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಲಿರುವ ನವೀಕರಿಸಿದ ಬೋಟ್ ಕ್ಲಬ್ ಕೂಡ ಇದೆ. ಗೃಹ ಮಂತ್ರಿಗಳ ವಿರುದ್ಧ ಈಗಾಗಲೇ ವಿವಾದಗಳು ಇರುವ ಕಾರಣ ಈ ಕೇಸನ್ನು ಆದಷ್ಟು ಬೇಗ ಮುಗಿಸಬೇಕಾಗಿರುವುದು ಕೂಡ ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಈ ಬಾವಿಗೆ ದೊಡ್ಡ ಇತಿಹಾಸ ಉಂಟು. ಈ ಮರದಿಂದ ಮಾವಿನಕಾಯಿ ಕಿತ್ತು ತೆಂಗಿನೆಣ್ಣೆ, ಉಪ್ಪು, ಮೆಣಸು ಸೇರಿಸಿ ತಿಂದು ಅದ್ರ ಮೇಲೆ ಈ ಬಾವಿಯಿಂದ ನೀರನ್ನ ತೆಗೆದು ಅದನ್ನ ಕುಡಿದ್ರೆ ಆಹಾ. ಈ ಮನೇನ ಖಾಲಿ ಬಿಟ್ಟಿದ್ದೇ ಇಲ್ಲ.
ಈ ಫೋಟೋಗಳು ನಮ್ ಹಿರಿಯರದ್ದು, ಅದೆಲ್ಲ ಅಲ್ಲೇ ಇರ್ಲಿ. ಇದು ಕುಟುಂಬದ ಮನೆ, ಶೇರ್ ಮಾಡಿದಾಗ ನನಗೆ ಸಿಕ್ತು. ಇದನ್ನ ಬಾಡಿಗೆ ಕೊಟ್ಟು ಬದುಕಬೇಕು ಅಂತ ಏನೂ ಇಲ್ಲ ನನಗೆ. ಮತ್ತೆ ಈ ರೂಮಲ್ಲಿ AC ಉಂಟು. ಟಿವಿ, ಫ್ರಿಜ್ಜು, ಗ್ಯಾಸು ಅಂತ ಎಲ್ಲ ವ್ಯವಸ್ಥೆ ಉಂಟು. ಬೇರೆ ಏನಾದ್ರೂ ಬೇಕಾದ್ರೆ ಹೇಳಿ. ಈ ಕೊಲೆ ಯಾವಾಗ ಹೇಗಾಗಿದೆ ಅಂತ ಶಂಕೆ ವಿಚಾರಣೆ ಇನ್ನೂ ತೀವ್ರ ಮಟ್ಟದಲ್ಲಿ ನಡೆದು ಏನಾಗುತ್ತೆ 302 ಹಾಕ್ಬೋದಲ್ವಾ? ಸ್ವಲ್ಪ ತಡೆಯೋ ಸತೀಶ, ಸೆಕ್ಷನ್ ಎಲ್ಲ ಹಾಕೋಣಂತೆ. ಸೆಕ್ಷನ್ ನೋಡ್ಕೊಳ್ಳಿ ಸರ್. ಕಾರಣ ಈ ಏರಿಯಾದಲ್ಲಿ ನಮ್ಮ ಗೃಹ ಮಂತ್ರಿಗಳ ಮಗನ ಬಗ್ಗೆ ಒಂದಷ್ಟು ಗುಸುಗುಸು ಸುದ್ದಿ ಇದೆ ಸರ್. ಅದೆಂತ ವಿಷಯ? ಅದು ಸರ್, 2 ವರ್ಷದ ಹಿಂದೆ ಒಂದು ಹುಡುಗಿ ಮಿಸ್ಸಿಂಗ್ ಕೇಸು. ಆ ಹುಡುಗಿಗೆ ನಮ್ಮ ಮಂತ್ರಿ ಕೆಂದಂಬಾಡಿ ರಘುರಾಮ್ ಸರ್ ಮಗನೊಂದಿಗೆ ಲವ್ ಇತ್ತು. ಹುಡುಗ ಕೈ ಕೊಟ್ಟ, ಹುಡುಗಿ ಬಿಡ್ಲಿಲ್ಲ. ಮಂತ್ರಿ ಮನೆಗ್ ಬಂದು ಹೆದರ್ಸಿದ್ರು ಏನೂ ಆಗ್ಲಿಲ್ಲ. ಹೀಗೆ ಇರುವಾಗ ಸ್ವಲ್ಪ ದಿನ ಕಳೆದು ನೋಡಿದ್ರೆ ಆ ಹುಡುಗಿನೇ ನಾಪತ್ತೆ. ದೂರು ತನಿಖೆ ಅಂತೆಲ್ಲ ಅದ್ರ ಪಾಡಕ್ ನಡೀತಿದ್ರು ಏನೂ ಸಿಗ್ಲಿಲ್ಲ. ಅಲ್ಲ ಸತೀಶ್, ಇದ್ರಲ್ಲಿ ಯಾಕೆ ಡೌಟ್ ಬಂತು? ಸಾರ್, ಇಲ್ಲೊಂದು ಹಳೆ ಬೋಟ್ ಕ್ಲಬ್ ಉಂಟಲ್ಲ ಸರ್, ಮಂತ್ರಿ ಮಗನ ಮತ್ತೆ ಅವ್ನ ಗೆಳೆಯರ ಅಡ್ಡ ಸರ್ ಅದು. ಓವರ್ ರಂಗರಾಜನ್, ಅಲ್ಲೆಲ್ಲ ಕ್ಲಿಯರ್ ಇದೆಯಾ? ಫೊರೆನ್ಸಿಕ್ ಬರ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲೆಲ್ಲ ಕ್ಲಿಯರ್ ಇದೆಯಾ? ಇಲ್ಲೆಲ್ಲ ಕ್ಲಿಯರ್ ಇದೆ. ಕ್ಲಿಯರ್ ಆಯ್ತಾ? ಡೈರೆಕ್ಟ್ ಮೂವ್ಮೆಂಟ್ ಇದೆ. ಎಲ್ಲಾ ವಿವಾದಗಳಿಗೆ ಮಂತ್ರಿಗಳ ಕುಟುಂಬ ಸದಸ್ಯರನ್ನ ಎಳೆದು ತರೋದು ಕೆಲವರ ರಾಜಕೀಯ ಕುತಂತ್ರ ಅಂತಾನೆ ಹೇಳ್ಬೋದು. ನಾನು ಗೃಹ ಮಂತ್ರಿ ಆಗಿರುವಾಗ ಇಂತಹ ಒಂದು ಪರಿಸ್ಥಿತಿ ಉಂಟಾಗಿರೋದ್ರಿಂದ ಒಂದು ಸ್ಪೆಷಲ್ ಟೀಮ್ ನ ರೆಡಿ ಮಾಡಿ ಆದಷ್ಟು ಬೇಗ ಈ ತನಿಖೆನ ಮುಗಿಸೋದಿಕ್ಕೆ ಅಂತ ಸೂಚನೆ ನೀಡಿದ್ದೀನಿ. ಪೊಲೀಸ್ ಇಲಾಖೆಯ ಅತ್ಯುತ್ತಮ ತಂಡ ಈ ಕೇಸನ್ನ ತನಿಖೆ ಮಾಡಲಿದೆ. ಆದಷ್ಟು ಬೇಗ ಸತ್ಯ ಹೊರಗಡೆ ಬರುತ್ತೆ. And the skull was found just 200 meters from the boat club. No other remains were located in the boat. ಸಿ ನ್ಯಾಷನಲ್ ಮೀಡಿಯಾವರೆಗೂ ಕವರ್ ಆಗಿದೆ. ಸರ್, ಅದು SHO ಜೊತೆ ಮಾತಾಡ್ದೆ. ಪೊಲೀಸ್ ಅಲ್ಲಿಗೆ ತಲುಪೋಕ್ ಮುಂಚೆನೆ ಯಾರೋ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗೆ ಸ್ಪ್ರೆಡ್ ಆಗಿದೆ. ಈಗ ಸೀನ್ ಗಾರ್ಡ್ ಮಾಡಿದೀವಿ. ಮತ್ತೆ ಸಿಂಗಲ್ ಡಿಜಿಟ್ ಬ್ಯೂರೋ ಅಂಡ್ ಫಾರೆನ್ಸಿಕ್ ಟೀಮ್ ಸೀನ್ ತಲುಪಿದ್ದಾರೆ. ಓಕೆ, ಎನಿಹೌ DG ಕರೆದಿದ್ದಾರೆ. ಹೋಮ್ ಮಿನಿಸ್ಟರ್ ಆಫೀಸಿಂದ ತುಂಬಾನೇ ಪ್ರೆಷರ್ ಇದೆ. ಇಮಿಡಿಯೇಟ್ಲಿ ಒಂದು ಸ್ಪೆಷಲ್ ಟೀಮ್ ನ ಅಸೈನ್ ಮಾಡಿ ಅಂತ ಹೇಳಿದ್ದಾರೆ. ಐ ಸಜೆಸ್ಟ್ ACP ಸತ್ಯಜಿತ್ ಅಂಡ್ ಟೀಮ್. ಹಲೋ ಅಮ್ಮ, ಎಲ್ಲಿದ್ಯಾ? ಹಾ, ನಾನ್ ನಿನ್ ಜಾತಕ ತಗೊಂಡು ಜ್ಯೋತಿಷ್ಯರ ಹತ್ರ ಹೋಗಿದ್ದೆ. ಎಲ್ಲ ಒಮ್ಮೆ ಸರಿಯಾಗಿ ಕೇಳೋಣ ಅಂತ. ಹಾ, ಸರಿ ಆಯ್ತು. ನೀನ್ ಯಾಕಮ್ಮ ಹೀಗೆ ಎಲ್ಲದಕ್ಕೂ ಸುಮ್ನೆ ಇದ್ರ ಬಗ್ಗೆ ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು. ಮತ್ತೆ ನೀನ್ ಕಳ್ಸಿದ ಫೋಟೋಸ್ ನೋಡ್ದೆ, ಆ ಮನೆ ಪರವಾಗಿಲ್ವಲ್ಲ? ಅದಕ್ಕೆ ಅಲ್ವಮ್ಮ ನಾನು ಆಗ್ಲೇ ಕಳ್ಸಿದ್ದು. ನನಗಿಷ್ಟ ಆಯ್ತು. ನಿನಗಿಷ್ಟ ಅಂದ್ರೆ ಅಡ್ವಾನ್ಸ್ ಕೊಟ್ಬಿಡೋ ತಾನೆ. ಚಿನ್ನು ಇಲ್ಲಿ ಬ್ಯಾಗ್ ಎತ್ಕೊಂಡು ಆಗ್ಲೇ ರೆಡಿ ಆಗಿದ್ದಾಳೆ ಅಲ್ವಾ ಪುಟ್ಟ? ಅಮ್ಮ, ಒಂದ್ ಫೋನ್ ಬರ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಚಿನ್ನು ಹತ್ರ ರಾತ್ರಿ ಮಾತಾಡ್ತೀನಿ ಅಂತ ಹೇಳ್ಬಿಡು. ಸರಿ ಸರಿ. ಬೆಳಗ್ಗೆ ಇವತ್ತು ನೋಡಿದ್ರೆ ಅಲ್ಲಿ ಒಂದು ಸರ್ ದಯವಿಟ್ಟು ಉತ್ತರ ಕೊಡಿ ಸರ್. ಸರ್ ಪ್ಲೀಸ್. ರಾಜೀವ್ ಫಿಲ್ಮೀನ್ ಸರ್, ನಮಗೆ ಬ್ಯಾಗ್ ಅಲ್ಲಿ ಸ್ಕಲ್ ಅಲ್ಲದೆ ಸ್ವಲ್ಪ ಕೂದಲು, ಟಿಶ್ಯೂ ರೆಮಿನೆಂಟ್ಸ್ ಮತ್ತೆ ಬ್ಲಡ್ ಕ್ಲಾಟ್ಸು ಸಿಕ್ಕಿದೆ. ಬಟ್ ಹೈಲಿ ಪ್ಯೂಟ್ರಿಫೈಡ್ ಸ್ಟೇಟ್ ಆಗಿರೋದ್ರಿಂದ DNA ಎಕ್ಸ್ಟ್ರಾಕ್ಷನ್ ಡಿಫಿಕಲ್ಟ್ ಆಗ್ಬೋದು ಸರ್. ಈಗ ಇನ್ನು ಲ್ಯಾಬ್ ಅನಾಲಿಸಿಸ್ ಮೂಲಕನೇ ಏನಾದರೂ ಹೇಳಕ್ ಸಾಧ್ಯ ಸರ್. ಆ ಫೈಲ್ ಕೊಡಿ ಸರ್. ಇವರು ನೀಲಾ ಮೇಡಮ್ ಅಂತ, ಹೊಸ IPS ಪ್ರೊಬೇಷನ್. ಸತ್ಯಜಿತ್, ನಿಮ್ ಬಗ್ಗೆ DC ಹೇಳಿದ್ರು. ಮುಂದಿನ ಪರಿಚಯ ಆಮೇಲೆ ಮಾಡ್ಕೊಳ್ಳೋಣ. ಇಟ್ಸ್ ಟೈಮ್ ಟು ಗೆಟ್ ಸ್ಟಾರ್ಟೆಡ್.
ಗಾರ್ಬೇಜ್ ಬ್ಯಾಗಲ್ಲಿ ಸಿಕ್ಕಿರೋ ಒಂದು ಹ್ಯೂಮನ್ ಸ್ಕಲ್. ಸದ್ಯಕ್ಕೆ ನಮ್ಗೆ ಇಷ್ಟೇ ಗೊತ್ತಿರೋದು. ಇವರು SHO ರಾಜ್ ಪ್ರಕಾಶ್. ಹಿ ವಿಲ್ ಶೇರ್ ದ ಡೀಟೇಲ್. ಸರ್ ಈ ಕೇಸಿನ ಬಗ್ಗೆ ಮಾಹಿತಿಯನ್ನು ಸಿಕ್ಕಿಲ್ಲ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಷ್ಟು ಪ್ರೋಗ್ರೆಸ್ ಆಗಿಲ್ಲ. ಕೆರೆನಲ್ಲಿ ಒಂದು ಗಾರ್ಬೇಜ್ ಬ್ಯಾಗಲ್ಲಿ ಕಟ್ಟಿರೋ ಮ್ಯೂಟಿಲೇಟೆಡ್ ಆದ ಒಂದು ಹ್ಯೂಮನ್ ಸ್ಕಲ್ ಸಿಕ್ಕಿದೆ. ಸೊ ಆಬ್ವಿಯಸ್ಲಿ ಇದು ನ್ಯಾಚುರಲ್ ಡೆತ್ ಅಲ್ಲ. ಈ ಕೆರೆ ಸುತ್ತಮುತ್ತ ಬೇರೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ. ನಮ್ಮ ಯಾವ ಸ್ಟೇಷನ್ನಲ್ಲೂ ಇಂಥ ಇನ್ಸಿಡೆನ್ಸ್ ಆಗಿದೆ ಅಂತ ಇಲ್ಲಿವರೆಗೂ ರಿಪೋರ್ಟ್ ಆಗಿಲ್ಲ. ಸೊ ತನಿಖೆ ಶುರುವಾಗಿದೆ ಅಷ್ಟೇ. ಏನಾದರೂ ಡೆವಲಪ್ಮೆಂಟ್ ಸಿಕ್ಕಿದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ನಾನು ನಿಮ್ಗೇನು ಹೇಳ್ದಿದ್ರು ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಈ ಕೇಸ್ನ ನೀವೇ ಸಾಲ್ವ್ ಮಾಡ್ತಿರಲ್ಲ. ಎಕ್ಸ್ಕ್ಯೂಸ್ ಮೀ. ಜಾಗ ಬಿಡಿ. ಸಿಯಾದ್, MO ಕೋರ್ಟ್ಗೆ ತಲುಪೋದು ತಡ ಆಗಬಾರ್ದು. ಓಕೆ. FSL ನಲ್ಲಿ ಎಲ್ಲ ಫಾಲೋ ಅಪ್ ನಡೀತಿರ್ಬೇಕು. ಓಕೆ ಸರ್. ಯು ಕ್ಯಾನ್ ಕಲೆಕ್ಟ್ ಆಲ್ ದಿ ಡೀಟೇಲ್ಸ್ ಅಂಡ್ ಯು ಕ್ಯಾನ್ ಲೀವ್. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಸರ್. ಹಾಂ ಬನ್ನಿ. ಮಹಿಳೆಯರ ಈ ಜಾಬ್ ಪುರುಷರಿಗೆ ಇರೋದಕ್ಕಿಂತ ಸ್ವಲ್ಪ ಸ್ಟ್ರೈಟ್ ಆಗಿರುತ್ತೆ. ಪುರುಷರಲ್ಲಿ ಇದು ಇನ್ನೂ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಇನಿಷಿಯಲ್ ಅಬ್ಸರ್ವೇಷನ್ ಬೇಸ್ ಮೇಲೆ ಸ್ಕಲ್ ಮಾರ್ಫಾಲಜಿ ಪ್ರಕಾರ ನಾವ್ ಏನ್ ಹೇಳ್ಬೋದಂದ್ರೆ ದ ವಿಕ್ಟಿಮ್ ಇಸ್ ಅ ಫೀಮೇಲ್, ಏಜ್ಡ್ ಬಿಟ್ವೀನ್ 25 and 30. ಮತ್ತೆ ಈ ಸ್ಕಲ್ 1 ವರ್ಷಕ್ಕಿಂತಲೂ ಹಳೇದು. ಅಂದ್ರೆ ಈ ಸಾವು ನಡೆದಿರೋದು 2019 ಸೆಪ್ಟೆಂಬರ್ ಆರ್ ಅಕ್ಟೋಬರ್. DNA ಪ್ರೊಫೈಲ್ ಒಂದ್ಸತಿ ಚೆಕ್ ಮಾಡ್ಕೊಂಡು ನಾನು ರಿಪೋರ್ಟ್ ಕೊಡ್ತೀನಿ. ಅಂದ್ರೆ ನಮ್ಮ ಮೊದಲನೇ ಟಾಸ್ಕ್ ಸತ್ಯ ವ್ಯಕ್ತಿನ ಪತ್ತೆ ಹಚ್ಚೋದು. ಏನೇ ಆದ್ರೂ ಅದು ಈಸಿ ಟಾಸ್ಕ್ ಆಗಿರಲ್ಲ. ಲೆಟ್ಸ್ ಸಿ. ಥ್ಯಾಂಕ್ ಯು ಡಾಕ್ಟರ್. ನೀಲಾ, ಹಿಯರ್ ಇಸ್ ಯುವರ್ ಫಸ್ಟ್ ಅಸೈನ್ಮೆಂಟ್. ಎಸ್ ಸರ್. ಕಳೆದ 2 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ರಿಪೋರ್ಟ್ ಆಗಿರೋ ಎಲ್ಲ ಮಿಸ್ಸಿಂಗ್ ಕೇಸ್ಗಳ ಡೀಟೇಲ್ಸ್ ತೆಗಿಬೇಕು. ಮುಖ್ಯವಾಗಿ ಮಹಿಳೆಯರದ್ದು. ಆ ಮಂತ್ರಿ ಮಗನ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಹುಡುಗಿ ಡೀಟೇಲ್ಸ್ ಕೂಡ. ಹಾಗೇನೆ ಮೊದಲು ನಾವು 20 ರಿಂದ 30 ವಯಸ್ಸಿನವರ ಒಂದು ಲಿಸ್ಟ್ ರೆಡಿ ಮಾಡಬೇಕು. ಓಕೆ ಸರ್, ಮಾಡ್ತೀನಿ. ಸಾಮಾನ್ಯವಾಗಿ ಗಂಡಸರು ಕುಡಿತಾರೆ. ಅದಲ್ಲ ಅಂದ್ರೆ ಮನೇಲಿ ದಿನ ಜಗಳ ಹೊಡ್ತೆ ಅಂತ ನೆಮ್ಮದಿ ಹಾಳು ಮಾಡೋದು. ಅದು ಅಲ್ಲ ಅಂದ್ರೆ ಬೇರೆ ಹೆಂಗಸರ ಜೊತೆ ಸಂಬಂಧ. ಹೆಚ್ಚಾಗಿ ನಾವು ಕೇಳೋ ಕಾರಣ ಇದೇನೆ. ಆದ್ರೆ ಇಲ್ಲಿ ನೋಡಿದ್ರೆ ಒಳ್ಳೆ ನಡತೆ, ಒಳ್ಳೆ ಗುಣ, ಸ್ವಭಾವ. ಮತ್ ಯಾಕಮ್ಮ ಈ ಡೈವೋರ್ಸ್ ಅದೆಲ್ಲ? ತುಂಬಾ ಅನ್ಸರ್ಸ್ಕೊಂಡು ಹೋಗೋದು ಸರಿ ಅಲ್ಲ ಚಂದ್ರಕ್ಕ. ಎಲ್ರಿಗೂ ಅವ್ರವ್ರ ತಾಯಂದ್ರ ಮೇಲೆ ಪ್ರೀತಿ ವಿಶ್ವಾಸ ಇರ್ಬೇಕಾದ್ದೆ. ಆದ್ರೆ ಅಮ್ಮನ ಹಾಕಿದ ಗೆರೆ ದಾಟಲ್ಲ ಅಂದ್ರೆ ಹೇಗೆ ಹೇಳು? ಅದು ಹೋಗ್ಲಿ, ಸ್ವಂತ ಹೆಂಡತಿ ವಿಚಾರದಲ್ಲೂ ಅಮ್ಮನಪ್ಪಣೆ ಪ್ರಕಾರನೇ ನಡಿಬೇಕು ಅಂದ್ರೆ ಹೇಗೆ? ಮಾಡು, ಇದು ತುತ್ತು. ಪಾಪದ ಹೆಂಗ್ಸಲ್ವಾ? ಹೌದೌದು. ಒಳ್ಳೆಯವ್ರನ್ನ ಮುಖವಾಡ ಹಾಕೊಂಡಿದ್ದಾರೆ ಅಷ್ಟೇ. ನಿಜವಾದ ಮುಖ ಬೇರೆನೇ ಇದೆ. ಆದ್ರೂ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದಿತ್ತು ಮಗಳೇ. ಇಂಥ ಡೈಲಾಗ್ ಎಲ್ಲ ಬೇಡಮ್ಮ. ನಾನು ಏನು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳು? ಅದು ಹಾಕೊಂಬಾರ್ದು, ಇದು ಮಾಡಬಾರ್ದು, ಕೆಲ್ಸಕ್ಕೆ ಹೋದ್ರೆ 6 ಗಂಟೆ ಒಳಗೆ ಮನೆಗೆ ಸೇರ್ಬೇಕು, ಮತ್ತೆ ಅವ್ರ ಜೊತೆ ಒಂದಷ್ಟು ದೇವತೆಗಳಿದ್ದಾರೆ, ಅವ್ರ ಕಾಲ್ಗೂ ಹೋಗಿ ಬೀಳ್ಬೇಕು. ಅಜಯ್ಗೆ ಸ್ವಂತದ ಅಭಿಪ್ರಾಯ ಇಲ್ಲ ಅನ್ನೋದು ಬೇರೆ. ನಾನೇನಾದ್ರೂ ಹೇಳಿದ್ರೆ ಅದನ್ನೂ ಕೇಳಲ್ಲ. ನಿನ್ ಡಿಸಿಷನ್ಗೆ ಅಜಯ್ ಏನಂದ? ಏನು ಹೇಳಿಲ್ಲ. ಲ್ಯಾಪ್ಟಾಪ್ ನೋಡ್ತಾ ಸುಮ್ನೆ ಕೂತಿದ್ದ. ಆಮೇಲೆ ಅಮ್ಮನ ಹತ್ರ ಹೇಳು ಅಂತಂದ. ಒಳ್ಳೆ ಸೂಪರ್ ಗಂಡ. ಈಗ 2 ತಿಂಗಳಾಗ್ತಾ ಬಂತು. ಚಿನ್ನು ಬಗ್ಗೆ ವಿಚಾರ್ಸಕ್ಕೂ ಕಾಲ್ ಮಾಡ್ಲಿಲ್ಲ. ಚಿನ್ನು, ಪುಟ್ಟ, ಆ ಗೊಂಬೆ ಬೇಡ ಅಮ್ಮ, ಬಾ ನಾನು ಹೊಸದ್ ಕೊಡಿಸ್ತೀನಿ. ನಂಗೆ ಪಾಪಚ್ಚಿ ಗೊಂಬೆನೆ ಸಾಕು. ಇದು ನನ್ ಚಿಕ್ಕಿ ಕೊಡ್ಸಿದ್ದು. ಮಿಸಸ್ ಪದ್ಮಜಾ ಅವ್ರೆ, ನನ್ ಜೊತೆ ಬರಲ್ಲ ಅನ್ನೋ ತೀರ್ಮಾನದಲ್ಲಿ ಏನು ಬದಲಾವಣೆ ಇಲ್ವೇ ಇಲ್ವಾ? ಅವಳು ಹೋಗಿ 1 ವರ್ಷನೂ ಆಗಿಲ್ವಲ್ಲಮ್ಮ. ಮತ್ತೆ ಹೇಗ್ ಬರ್ಲಿ? ಅವಳು ಇಲ್ಲೇ ಸುತ್ತಮುತ್ತ ಇದ್ದಾಳೆ. ಹೀಗೆ ಸೆಂಟಿಮೆಂಟಲ್ ಆಗ್ಬೇಡಮ್ಮ. ಹೋಗೋವಾಗ ಸಂತೋಷದಿಂದ ಕಳ್ಸ್ಕೊಡೋತಾನೆ. ರಾಹುಕಾಲಕ್ಕಿಂತ ಮೊದಲು ಹೊರಡೀಗ. ನೋಡು, ಎಲ್ಲದರಲ್ಲೂ ಚೂರು ಗಮನ ಬೇಕು. ನಿನ್ ಸಮಯ ಅಷ್ಟು ಸರಿ ಇಲ್ಲ. ಅಮ್ಮನ್ಗೀಗ ಬೆಸ್ಟ್ ಟೈಮ್ ಅಲ್ವಾ? ದೇವಸ್ಥಾನ, ನರ್ಸರಿ, ಟ್ಯೂಷನ್ ಅಂತೆಲ್ಲ ಹ್ಯಾಪಿ ಲೈಫ್. ಮತ್ತೆ ನಾನು ಇದನ್ನೆಲ್ಲ ಬಿಟ್ಟು ಒಂದಿನ ಬಂದ್ಬಿಡ್ತೀನಿ.
ಹೀಗೆ ಎಂಗೇಜ್ ಆಗಿದ್ರೆ ಅದೆಷ್ಟೋ ವಿಷಯಗಳನ್ನ ಮರ್ತ್ ಬಿಡ್ತೀನಿ. ನೆಕ್ಸ್ಟ್ ಮೀಟಿಂಗ್ ಬರೋವಾಗ ನೀನು ಹೊಸ ಬಿಡಾರದ ಕಡೆ ಬರ್ತೀನಿ. ವೆಲ್ಕಮ್ ವೆಲ್ಕಮ್. ಚಿನ್ನು ಅಜ್ಜಿಗೆ ಮುತ್ಕೊಡು. ಸಾಕು 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 ಸಾಕು. ಇನ್ ಮಿಕ್ಕಿದ್ ವಾಟ್ಸ್ಆಪ್ ನಲ್ಲಿ ಕಳಿಸ್ತೀನಿ ಆಯ್ತಾ? ಹೋಗ್ ಬರ್ತೀನಮ್ಮ. ಬಾಯ್. ಟಾಟಾ. ಕೆರೆ ಸುತ್ತಮುತ್ತ ಬೇರೆ ಬಾಡಿ ಪಾರ್ಟ್ಸ್ ಏನೂ ಸಿಗಲಿಲ್ಲ ಸರ್. ಹಾಗೇನಾದರೂ ಸಿಕ್ಕಿದಿದ್ರೆ ನಮ್ಮ ಕೇಸ್ಗೆ ಸಪೋರ್ಟ್ ಆಗ್ತಿತ್ತು. ಆ ಚಾನ್ಸ್ ಇದೆ ಅಂತ ಅನಿಸ್ತಿಲ್ಲ. ಈ ಕೇಸಿನ ಕೊಲೆಗಾರನ ಪ್ರಾಬಬಲ್ ಮಾಡಸ್ ಆಪರಾಂಡಿ ನೋಡಿದ್ರೆ ಉಳಿದ ಬಾಡಿ ಪಾರ್ಟ್ಸ್ನ ಬೇರೆ ಜಾಗಗಳಲ್ಲಿ ಡಿಸ್ಪೋಸ್ ಮಾಡಿರೋ ಚಾನ್ಸಸ್ ಇದೆ. ತಲೆ ಒಂದ್ ಕಡೆ ಸಿಕ್ತು, ಮಿಕ್ಕಿದ ಬಾಡಿ ಪಾರ್ಟ್ಸ್ನ ಬೇರೆ ಜಾಗದಲ್ಲಿ ಹುಡುಕ್ಬೇಕು. ಸರ್, ಬೇರೆ ಬೇರೆ ಜಾಗ ಅಂದ್ರೆ ಜನರು ಹೆಚ್ಚಾಗಿ ಗಮನಿಸದೇ ಇರುವಂತ ಜಾಗ. ಅದು ರೈಲ್ವೆ ಟ್ರ್ಯಾಕ್ ಏನಾದರೂ ಆದ್ರೆ ಕ್ಲೇಮ್ ಮಾಡದಿರುವಂತ ಬಾಡಿಗಳನ್ನ ಸರ್ಕಾರದ ಖರ್ಚಲ್ಲೇ ಸಂಸ್ಕಾರ ಮಾಡ್ತಾರೆ. ಡಾಕ್ಟರ್ ಸನಾ ಹೇಳಿದ ಹಾಗೆ ಇದು 2019 ಸೆಪ್ಟೆಂಬರ್ ನಡೆದ ಡೆತ್ ಆಗಿರ್ಬೋದು. ಉಳಿದ ಬಾಡಿ ಪಾರ್ಟ್ ಸಿಗದಿರೋದ್ರಿಂದ ವಿಕ್ಟಿಮ್ನ ಹುಡುಕೋದು ಕಷ್ಟ ಆಗ್ಬೋದು. ಸತ್ತೋನ್ ಯಾರು ಅಂತ ಗೊತ್ತಾಗುತ್ತೆ, ಕೊಂದೋನ್ ಹುಡುಕೋದೇ ಕಷ್ಟ. ಈಗ ಸತ್ತಿರೋದು ಯಾರು ಅಂತ ಮೊದಲು ಹುಡುಕ್ಬೇಕು, ಆದಷ್ಟು ಬೇಗ. ನ್ಯಾಚುರಲ್ ಗಾರ್ಡಿಯನ್ ಅಂತ ಚಿನ್ನೂನ ಅವರು ಕೇಳಬಹುದು. ಮತ್ತೆ ಮ್ಯೂಚುವಲ್ ಡಿವೋರ್ಸ್ ಅಲ್ಲದೆ ಇರೋದ್ರಿಂದ ಅದ್ರ ಕಾಂಪ್ಲಿಕೇಶನ್ಸ್ ಕೂಡ ಇದೆ. ನನ್ನ ಡೆಸಿಷನ್ ಬದಲಾಗಲ್ಲ ಹರಿತಾ. ಮತ್ತೆ ಚಿನ್ನೂನ್ ವಿಷಯ, ನನ್ನ ಮಗಳು ನನ್ನ ಜೊತೆ ತಾನೇ ಇರಬೇಕು. ಮೇಧಾ, ಇಮೋಷ್ನಲಿ ಅದು ಸರಿ, ಆದರೆ ಲೀಗಲಿ ನೋಡೋಣ. ನಾನು ಯಾವ ಎಕ್ಸ್ಟೆಂಟ್ ಬೇಕಾದರೂ ಹೋಗೋಕೆ ರೆಡಿ. ಎನಿವೇ, ಚಿನ್ಮಯ್ಯನ ಕರ್ಕೊಂಡು ಬಂದಿದ್ದು ಒಳ್ಳೇದೇ ಆಯ್ತು. ಊರಲ್ಲಿ ಅಜ್ಜಿ ಜೊತೆ ಸಖತ್ ಮಜಾ ಮಾಡ್ತಿದ್ಲ ಇವಳು. ಈಗ ಸುಮ್ಮನೆ ಕೂತಿರೋದ್ ನೋಡಿ ಹೇಳ್ಬೇಡ, ತರ್ಲೆ ಮಾಡೋದ್ರಲ್ಲಿ ಹೋಲ್ಸೇಲ್ ಡೀಲರ್ ಇವಳು. ಪುಟ್ಟ, ಆ ಗೊಂಬೆ ನಂಗೊಮ್ಮೆ ಕೊಡ್ತೀಯಾ? ಕೊಡ್ತಾಳೆ ಅನ್ಕೊಂಡಿದ್ಯಾ? ಇದನ್ನ ಅವಳು ಚಿಕ್ಕಿ ಕೊಡ್ಸಿದ್ದು, ಯಾವಾಗ್ಲೂ ಅವಳ ಜೊತೆನೇ ಇರುತ್ತೆ. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ನಿಮ್ ಸಿಸ್ಟರ್ ಸೈಕಾಲಜಿ ಕಲ್ತಿದ್ಲು ಅಲ್ವಾ, ಮತ್ತ್ಯಾಕೆ ಹೀಗ್ ಮಾಡಿದ್ಲು? ಪ್ಯಾರಾಸೈಕಾಲಜಿನಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇದ್ದಿದ್ದು. ಯಾವುದೋ ರಿಸರ್ಚ್ಗೆ ಅಂತ ಹೊರಗೆ ಹೋಗಿ ಬಂದೋಳು ಫ್ರೆಶ್ ಆಗೋಕೆ ಅಂತ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ಲಷ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಹೋಗಿ ನೋಡುವಾಗ ದುಪ್ಪಟ್ಟಾದ ಅಂಚಿಗೆ ಕಾರಣ ಏನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟು ನೋವಾಗ್ತಿರ್ಲಿಲ್ಲ. ಅದ್ ಹೋಗ್ಲಿ, ಚಿನ್ಮಯಿ ಈಗ ಇಲ್ಲಿ ಹೊಸ ಸ್ಕೂಲಿಗೆ ಸೇರಿ ಸಿಟಿ ಜನ ಆಗ್ಬಿಟ್ಲಲ್ಲ. ಹಾಗಾದ್ರೆ ಅಮ್ಮನ ಹತ್ರ ಇಲ್ಲೊಂದ್ ಮನೆ ತಗೊಳಕ್ ಹೇಳು. ವಕೀಲ್ರೆ, ಈ ವಿಲ್ಲಾ ಪ್ರಾಜೆಕ್ಟ್ ಕ್ಯಾನ್ವಾಸಿಂಗ್ ನನ್ನ ಹತ್ರ ಬೇಡ ಆಯ್ತಾ? ನಾನು ಈಗ್ಲೂ ಹಳ್ಳಿ ಹುಡುಗಿನೇ, ಗೊತ್ತಾಯ್ತಾ? ಸರಿ, ನಾವಿನ್ ಹೊರಡ್ತೀವಿ. ಚಿನ್ನು, ಆಂಟಿಗ್ ಬಾಯ್ ಹೇಳು. ಬಾಯ್. ಬಾಯ್ ಪುಟ್ಟ. ಬಾಯ್ ಬಾಯ್. ಈ ಒಟ್ಟು ರಿಪೋರ್ಟ್ ಆಗಿರೋ ಮಿಸ್ಸಿಂಗ್ ಕೇಸ್ಗಳಲ್ಲಿ ಮಹಿಳೆಯರು ಎಷ್ಟಿದ್ದಾರೆ? 1434 ಸರ್. ಇದರಲ್ಲಿ ಎಷ್ಟು ಜನನ ಹುಡುಕಿದೀವಿ? 627 ಜನರನ್ನ ಹುಡುಕಿದೀವಿ ಸರ್. ಸರ್, ಇದರಲ್ಲಿ 579 ಜನರ ಬಾಡಿ ಸಿಕ್ಕಿದೆ ಸರ್. ಸೂಸೈಡ್ ಕೇಸಸ್. ಈ 228ರಲ್ಲಿ ಎಷ್ಟು ಜನರ ವಯಸ್ಸು 20 ರಿಂದ 30 ಒಳಗಿದೆ? 37 ಜನರು. ಈ 32 ಜನರ ಫುಲ್ ಡೀಟೇಲ್ಸ್ ವಿತ್ ಫೋಟೋಗ್ರಾಫ್ ನನಗೆ ಬೇಕು. ಅದರಲ್ಲಿ ಸ್ಕಲಿನ ಅನಾಟಮಿಕಲ್ ಡೇಟಾ ಜೊತೆ ಮ್ಯಾಚ್ ಆಗೋ ಫೋಟೋ ಇದ್ರೆ ರೆಫರೆನ್ಸ್ ಸ್ಯಾಂಪಲ್ ತೆಗೆದು DNA ಟೆಸ್ಟ್ ಕಳಿಸಿ. ಸರ್.
ಯೂನಿಫಾರ್ಮ್ ಒದ್ದೆ ಮಾಡಿ ಹಾಳು ಮಾಡ್ಬೇಡ. ಅಕ್ಕ ಟಿಫಿನ್ ರೆಡಿ ಆಯ್ತಾ? ಹಾ ತಗೋ. ತಗೋ. ಹಾ ಪುಟ ಮುತ್ತು. ಬಾಯ್ ಬಾಯ್ ಬಾಯ್. ಬಾ. ಸ್ಕಲ್ ಸೂಪರ್ ಇಂಪೋಸಿಷನ್ ಈಗ ಔಟ್ಡೇಟೆಡ್ ಆಗಿದೆ. ಆದ್ರೆ ಈ ಕೇಸಲ್ಲಿ ಬೇರೆ ಕ್ಲೂ ಇಲ್ಲದೆ ಇರೋದ್ರಿಂದ ವಿ ವಿಲ್ ಗಿವ್ ಇಟ್ ಎ ಟ್ರೈ. ಸರಿ, ವಿ ವಿಲ್ ಹೋಪ್ ಫಾರ್ ದ ಬೆಸ್ಟ್. ಶೋರ್ ಸರ್. ಚಿನ್ನು ಪುಟ್ಟ, ನೀನ್ ಸ್ನಾನ ಮಾಡಿ ರೆಡಿಯಾಗಿ ಬರೋಷ್ಟ್ರಲ್ಲಿ ನಾನು ನಿನ್ಗೆ ಹಾಲ್ ಬಿಸಿ ಮಾಡಿ ಇಟ್ಟಿರ್ತೀನಿ, ಸರಿನಾ? ಚಿನ್ನು, ಯಾಕಂದ ಬಾವಿಗೆ ಇಣಕ್ತಿದ್ಯಾ? ನಂಗೆ ನನ್ ಪಾಪಚ್ಚಿನ ನೀರಲ್ಲಿ ನೋಡ್ಬೇಕು. ಬಾ ಈಚೆ. ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಿದ್ರೆ ಹೀಗೆ ಆಗೋದು. ಸುಮ್ನೆ ನಿಂತಿರ್ಬೇಕಿಲ್ಲಿ. ಪುಟ್ಟಂಗ್ ಹಾಲ್ ತಗೊಂಬರ್ತೀನಿ. ನಂಗೆ ಹಾಲ್ ಬೇಡ, ನಂಗೆ ಐಸ್ ಹಾಕಿರೋ ಜ್ಯೂಸ್ ಬೇಕು. ಕೋಲ್ಡ್ ಆಗಿರೋದ್ ಕುಡ್ದು ಶೀತ ಮಾಡ್ಕೊಂಡು ಆಮೇಲೆ ನಿಮ್ಮ ಅಮ್ಮನ ಕೈಯಿಂದ ನಾನ್ ಬೈಸ್ಕೋಬೇಕು. ನಂಗೆ ಐಸ್ ಹಾಕಿರೋ ಜ್ಯೂಸೇ ಬೇಕು. ಹಾ, ಪಾಪಚ್ಚಿ ನನ್ನ ಪಾಪಚ್ಚಿ. ಜ್ಯೂಸ್ ಆದ್ರೆ ಜ್ಯೂಸು. ಹಾ ಮಹೇಶ್. ಸಾರಿ ಸರ್, ನೋ ಹೋಪ್. ಇದರಲ್ಲಿ ಯಾರೂ ವಿಕ್ಟಿಮ್ ಇಲ್ಲ, ಎಲ್ಲ ಮಿಸ್ ಮ್ಯಾಚ್ ಆಗಿದೆ. ಇನ್ನೇನ್ ಮಾಡ್ಬೋದು? ಅದು ಫೋರೆನ್ಸಿಕ್ ಆಂಥ್ರೋಪಾಲಜಿಸ್ಟ್ ಇಂದ ಹೆಲ್ಪ್ ತಗೊಂಡು ಈ ಸ್ಕಲ್ ಅಲ್ಲಿರೋ ಫೇಸ್ ನ ರೀಕನ್ಸ್ಟ್ರಕ್ಟ್ ಮಾಡೋಕೆ ಟ್ರೈ ಮಾಡಬಹುದು. ಇದು ಕಾಮನ್ ಪ್ರೊಸೀಜರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ, ಗೋ ಹೆಡ್. ಲೆಟ್ಸ್ ಟ್ರೈ ದಟ್ ದೆನ್. ಓಕೆ ಸರ್. ಯಾ. ಹೆಲೋ ಹೆಲೋ ನನ್ ಪಾಪಚ್ಚಿ. ಹೆಲೋ ಹೆಲೋ ನನ್ ಪಾಪಚ್ಚಿ. ಚಿನ್ನು, ಸಾಕಾಡಿದ್ದು ನಿಲ್ಸು. ಸಮಯ ಎಷ್ಟಾಗಿದೆ ಗೊತ್ತಾ? 2 ನಿಮಿಷ. 1 ನಿಮಿಷನೂ ಇಲ್ಲ. ಕುಡಿಲಿ. ಕುಡು ಪುಟ್ಟ. ಮಲ್ಗು. ಬಾ. ಅಮ್ಮ, ಸೆಕೆ ಆಗ್ತಿದೆ. AC 19ರಲ್ಲಿದೆ. ನಿನಗೆ ಸೆಕೆ ಅನ್ಸಿದ್ರೆ ಹೊತ್ಕೋಬೇಡ.
ಏನಾಯ್ತು ಪುಟ್ಟ? ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅದು ನನ್ಗೊಳ್ಳೆ ನಿದ್ದೆ ಹತ್ತಿತ್ತು. ಆಗ ನನ್ ಮೇಲೆ ಯಾರೋ ನೀರ್ ಚಿಮುಕ್ಸ್ದಾಗ ಆಯ್ತು. ಎದ್ದು ನೋಡ್ದಾಗ ಯಾರೂ ಇರ್ಲಿಲ್ಲ. ಆಗ ಯಾರೋ ದುಃಖದಿಂದ ಅಳೋ ತರ ಕೇಳಿಸ್ತು. ನೋಡ್ದಾಗ ಅದು ಒಂದ್ ಹೆಣ್ಣಿನ ಅಳು. ಅರ್ಧರಾತ್ರಿಲಿ ನಿಮ್ದೊಂದು ಹುಚ್ಚು. ಅಯ್ಯೋ ಅಲ್ಲಮ್ಮ, ನಾನ್ ಕೇಳಿಸ್ಕೊಂಡೆ. ಅಲ್ಲಿ ಕಿಚನ್ ಕಡೆಯಿಂದ. ಖಂಡಿತವಾಗ್ಲೂ ಈ ಮನೇಲಿ ಏನೋ ತೊಂದ್ರೆ ಇದೆ. ಯಾರ್ಗೆ ಏನ್ ತೊಂದ್ರೆ ಇದೆ ಅಂತ ಬೆಳಗಾದ್ಮೇಲೆ ನೋಡೋಣ. ಅದು ಮತ್ತೆ ಏನು ಹೇಳ್ಬೇಡಿ. ಆ ರೂಮ್ ಕ್ಲೀನ್ ಮಾಡ್ಕೊಂಡು ಹೋಗ್ ಮಲ್ಗಿ. ಮಿಸ್ಸಿಂಗ್ ಕೇಸಸ್ ಲಿಸ್ಟ್ನ ಇನ್ನೊಂದ್ಸರಿ ಚೆಕ್ ಮಾಡಿ. ಚೆಕ್ ಮಾಡಿದ್ದೀವಿ ಸರ್. ಇಲ್ಲಿ ತನಕ ಈ ಥರ ಕೇಸು ರಿಪೋರ್ಟ್ ಆಗಿಲ್ಲ. ಆದರೂ SHOಗಳ ಹತ್ರ ಹೇಳಿದ್ದೀವಿ, ಯಾವುದಾದ್ರೂ ಕೇಸ್ ಮಿಸ್ ಆಗಿದ್ರೆ ನೋಡೋದಕ್ಕೆ. ಟ್ರೇಸ್ ಮಾಡಿದವ್ರದ್ದು ಮತ್ತೆ ಸತ್ತವ್ರ ಲಿಸ್ಟ್ನ ನಾನು ಕೂಡ ಮತ್ತೆ ನೋಡಿದೆ ಸರ್. ಒಂದು ವೇಳೆ ಈ ವಿಕ್ಟಿಮ್ ಕರ್ನಾಟಕದಿಂದ ಹೊರಗಿನ ವ್ಯಕ್ತಿ ಆಗಿದ್ರೆ? ಹಾಗಾಗೋದಕ್ಕೂ ಚಾನ್ಸ್ ಇದೆ ಸರ್. ಯಾಕಂದ್ರೆ ಇಲ್ಲಿ ಬೇರೆ ರಾಜ್ಯದವರು ತುಂಬಾ ಜನ ಇದ್ದಾರೆ. ಸರ್, ನಿಮ್ನ ನೋಡಕ್ ಯಾರೋ ಬಂದಿದ್ದಾರೆ. ವಿಸಿಟರ್ಸ್ನ ಅಲೋ ಮಾಡಬೇಡಿ ಅಂತ ಹೇಳಿದ್ನಲ್ಲ ಸರ್. ನಾ ಈಗ ನೋಡಕ್ ಆಗಲ್ಲ ಅಂತ ಹೇಳಿದೆ. ನಿಮಗ್ ಪರಿಚಯದವ್ರೆ ಅಂತೆ, ನೋಡ್ಕೊಂಡೇ ಹೋಗ್ಬೇಕಂತೆ. ಅವ್ರು ಸ್ವಲ್ಪ ಕುಡ್ದಿದ್ದಾರೆ. ಚಂದ್ರಬಾನು ಅಂತಾನೆ ಹೆಸರು ಹೇಳಿದ್ರು ಸರ್. ಹಿಂದೆ ಅಯ್ಯಪ್ಪಣ್ಣ ಹಂಪನಕಟ್ಟೆಯ ಲಾಡ್ಜಲ್ಲಿ ಕೂತು ಹಾಡಿದ್ದು. ಹೃದಯ ಹಂಚಿಕೊಳ್ಳಲಾರೆ ಓ ನನ್ನ ಪ್ರಿಯೆ, ಅರ್ಧ ಹೊತ್ತೊಯ್ದರು ಮತ್ತೇರಿದ ಹಕ್ಕಿಗಳು. ಬರ್ತಿರೋರು ಯಾರು ಗೊತ್ತಾ? ಈ ಭೂಮಿ ಮೇಲೆ ನನಗೆ ರಕ್ತ ಸಂಬಂಧ ಆಗಿರೋ ಏಕೈಕ ಮನುಜ ನನ್ನ ಅಳಿಯ. ಬಾರೋ ಅಳಿಯ, ಬಾ ಕೂತ್ಕೋ ಬಾ. ನೀವು ಮಾಡ್ತಿರೋದು ಸರಿ ಇಲ್ಲ. ಎಲ್ಲೆಲ್ಲೋ ಹೋಗಿ ಕುಡಿದು ಪ್ರಜ್ಞೆ ಇಲ್ದಿರುವಾಗ ನನ್ನ ಕೇರ್ ಆಫ್ ಹೇಳೋದನ್ನ ನಿಲ್ಲಿಸ್ಬೇಕು ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಇಲ್ಲೋಡು, ಈ ಲೋಕದಲ್ಲಿ ನಿನ್ ಚಿಂತೆ ಬಿಟ್ರೆ ನನಗೆ ಬೇರೆ ಯಾವ ಚಿಂತೆ ಇದೆ ಹೇಳು? ಈ ಲೋಕದಲ್ಲಿ ನಿನಗೆ ರಕ್ತ ಸಂಬಂಧಿ ಅಂತ ಇರೋದು ನಾನು ಮಾತ್ರ ತಾನೆ. ನಾನೊಂದು ಸ್ಪಿರಿಚುವಲ್ ಟ್ರಿಪ್ಪಲ್ಲಿದ್ದೀನಿ. ಆತ್ಮಜ್ಞಾನದ ಹುಡುಕಾಟ. ಮುಂದಿನ ಯಾತ್ರೆ ಹೊರಡೋ ಮುಂಚೆ ನಿನ್ನೊಮ್ಮೆ ಕಾಣಬೇಕು ಅಂತ ಬಾರಲ್ಲಿ ಕೂತಿದ್ದಾಗ ನನಗೆ ಜ್ಞಾನೋದಯ ಆಯ್ತು. ಹಾ, ಈಗ ನನ್ನ ಹತ್ರ ದುಡ್ಡು ತಗೊಂಡು ಯಾವ್ದಾದ್ರು ಬಾರ್ಗ್ ಹೋಗೋದು, ಅಲ್ಲಿ ಕಂಠ ಪೂರ್ತಿ ಕುಡಿದು ಮೋರಿಲ್ ಬೀಳೋದು, ಅದೇ ಅಲ್ವಾ ನೀವು ಹೇಳ್ತಿರೋ ಸ್ಪಿರಿಚುವಲ್ ಜರ್ನಿ? ಅಲ್ಲಪ್ಪ, ನಿಜಕ್ಕೂ ನಾನೀಗ ಆಧ್ಯಾತ್ಮದ ದಾರಿಯಲ್ಲಿದ್ದೀನಿ. ಆಗಂತ